ನಲ್ಲಿ ಆಗ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಬಂದಿದ್ದಾರೆ. ಅವ್ರಿಗೆ ಯಶಸ್ಸಾಗ್ಲಿ, ನಮ್ಮ ಸಹಕಾರ ಇದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಬೇರೆ ಏನಾದ್ರೂ ಇದ್ರೆ ಸರ್ ಮುಖಾಂತರ ಅವ್ರ ಕಡೆಯಿಂದನೂ ಟೆಕ್ಸ್ ಮತ್ತೆ ಇದು ಬ್ಯಾನರ್ಸ್ ಇದನ್ನೆಲ್ಲ ನಮ್ಮ ಪೊಲೀಸ್ ಸಹಕಾರದೊಂದಿಗೆ ಅವಕಾಶ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಅಪರಾಧ ಚಟುವಟಿಕೆಗಳು ಕಡಿವಾಣ ಆಗ್ಲಿಕ್ಕೆ ಅವ್ರ ಕಡೆ ಸಹಕಾರ ನಮ್ಮ ಕಡೆಯಿಂದ ಮತ್ತೆ ಪಬ್ಲಿಕ್ ಯಾರು ಅವೇರ್ನೆಸ್ ಆಗಲಿ, ಮಾಹಿತಿ ಆಗಲಿ ನಮ್ಮಲ್ಲಿ ಕೊಡ್ತಾರೆ. ನಾವು ಅದನ್ನ ಕಡಿವಾಣ ಆಗ್ಲಿಕ್ಕೆ ಮತ್ತೆ ತಡಿಲಿಕ್ಕೆ ಏನೇನ್ ಮಾಡ್ಲಿಕ್ಕೆ ಸಾಧ್ಯ ನಮಗೆ ಕ್ರಮ ಕೈಗೊಳ್ತೀವಿ. ಸರ್ ಕಾಲೇಜು ವಿದ್ಯಾರ್ಥಿಗಳು ಸಹ ಹೆಸರಿಗಳು ಯಾರಿದ್ದಾರೆ ಅವ್ರಿಗೋಸ್ಕರ ಅಂತೇಳಿ ಸನ್ಮಿತ್ರ ಅಂತ ಹೇಳಿ ಒಂದು ಸರ್ಕಾರದಿಂದ ಇಲಾಖೆಯಿಂದ ಅದರಲ್ಲಿ ಅವ್ರನ್ನ ಅವೇರ್ನೆಸ್ ಮುಖಾಂತರ ಮತ್ತೆ ಅವರು ತಡಿಲಿಕ್ಕೆ ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಇಲಾಖೆಯಿಂದ ಪ್ರತಿನಿಧಿಗಳು ಅವ್ರ ಮನೆ ಮಕ್ಕಳಿಗೆ ಅವ್ರಿಗೆ ಗುರ್ತು ಮಾಡ್ಕೊಂಡಿದ್ದೀವಿ. ಆ ಮುಖಾಂತರ ಅವ್ರಿಗೆ ಅವೇರ್ನೆಸ್ ಮುಖಾಂತರ ಅವ್ರನ್ನ ತಡಿಲಿಕ್ಕೆ ಏನೇನ್ ಕ್ರಮ ಕೈಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸನ್ಮಿತ್ರ ಅಂತ ಹೇಳಿ ಅದು ಆಪಿದೆ, ಅದನ್ನ ಮಾಹಿತಿ ಇರ್ಬೋದು ಅಂತ ಕಾಲೇಜು ವಿದ್ಯಾರ್ಥಿನಲ್ಲಿ ಭವಿಷ್ಯ ಕೈಲಿದೆ. ದಯವಿಟ್ಟು ಯಾರು ಮಾದಕ ವ್ಯಸನಿಗಳ ಕಡೆ ಇದು ಮಾಡ್ತಾರೆ. NDPS ಕಾಯ್ದೆ ಅನ್ನೋದು ಬಹಳ ಕಠಿಣವಾಗಿದೆ. ಏನಾದ್ರೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆದ್ರೆ ಮತ್ತೆ ಯಾರಾದ್ರೂ ಶೇರ್ ಮಾಡೋದಾಗ್ಲಿ, ಯಾರಾದ್ರೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಸಪೋರ್ಟ್ ಮಾಡೋದಾಗ್ಲಿ, ಟ್ರಾನ್ಸ್ಪೋರ್ಟ್ ಮಾಡೋದಾಗ್ಲಿ, ಯಾವುದೇ ನಾವು ಕಠಿಣ ಕ್ರಮ ಕೈಗೊಳ್ಬೇಕಾಗಿದೆ. ಮಿನಿಮಮ್ 14 ವರ್ಷ ಶಿಕ್ಷೆ ಇರುವಂತ ಕಾಯ್ದೆ. ದಯವಿಟ್ಟು ಅದಕ್ಕೆ ಯಾರು ಸಹಕಾರ ಮಾಡಬೇಡಿ, ಸಪೋರ್ಟ್ ಮಾಡಬೇಡಿ, ಅದ್ರ ಜೊತೆ ಇನ್ವಾಲ್ವ್ಮೆಂಟ್ ಆಗ್ತದೆ. ಸರ್ ಈಗ ಶಾಲಾ ಕಾಲೇಜುಗಳಿಗೆ ಅವೇರ್ನೆಸ್ ಕರೆಕ್ಟ್ ಸರ್. ಕೆಲವು ಶಾಲೆ ದೇವಸ್ಥಾನ ಸಮೀಪ ಮಾತಾಡುವಂಥದ್ದು ಅವ್ರಿಗೆ ಈಗ ತೋರಿಸ್ತೀವಿ ಎಲ್ಲಿ ಕಡಿವಾಣ ಹಾಕಕ್ ಸಾಧ್ಯ ಅದು ಮಾಡೋಣ. ನಮ್ಗೆ ಏನಾದ್ರು ತಮ್ಮಿಂದ ಮಾಹಿತಿ ಇನ್ನೂ ಹೆಚ್ಚಾಗಿ ತೋಟದಲ್ಲಿ ನಾ ಕೆಲಸ ಮಾಡ್ಲಿಕ್ಕೆ ಆನೇಕಲ್ಲಲ್ಲಿ ಭಾರಿ ವಾಹನಗಳು ಕೂಡ ರಸ್ತೆಗೆ ಓಡಾಡ್ತಿರ್ತವೆ, ಹುಲ್ಲಿಗೆ ಬೀಳ್ತವೆ, ಅದರಿಂದ ಅಪಘಾತಗಳಾಗ್ತಿರ್ತವೆ. ಟೈಮಲ್ಲಿ ಆಫೀಸ್ ಅಪರಾಧ ಯಾರು ಮಾರಾಟ ಮಾಡ್ತಾರ ನಿಮ್ಗೆ ಗೊತ್ತಲ್ಲ ದೇವ್ರ, ಅವ್ರು ಬಂಧಿಸ್ಬೋದಲ್ಲ. ಏನಿದೆ ಇದರಲ್ಲಿ PTNPS ಅಂತ ಇದೆ, ಅವರು ರೆಗ್ಯುಲರ್ ಆಗಿ ಮಾಡ್ತಾ ಇರೋಕೆ ಆ ಕಾಯ್ದೆ ಕೆಳಗಡೆ ಸಾಕಷ್ಟು ವರ್ಷ ಒಳಗಡೆ ಆಗ್ಲಿಕ್ಕೆ ತಾವು ತಮ್ಮನ್ನ ನಾನು ಹೊಸ ಬಂದಿರೋದು ಬೀಟ್ ಪೊಲೀಸ್ ಅಂತ ಕರೆಕ್ಟ್ ಬೀಟ್ ಪೊಲೀಸ್ ಕೆಲಸ ಮಾಡ್ಬಿಟ್ರೆ ಯಾವ ಚಟುವಟಿಕೆ ನಡೆಯಲ್ಲ ದೇವ್ರ. ಖಂಡಿತ ಕಡೆ ಕಾಣ್ತಾ ಇದೆ. ನಾವು ಬಂದಾಗಿಂದ ಏನು ಆನೇಕಲ್ ತಾಲೂಕು ಪೊಲೀಸ್ ಇತ್ತೆ ಅಂತ ಯಾರಿಗೂ ನಂಬಿಕೆನೂ ಇಲ್ಲ, ಅದ್ರಲ್ಲಿ ಗೋರಲ್ಲ. ನಿಮ್ಮಿಂದ ಏನಾದ್ರು ಉಳಿಬೇಕಾದ್ರೆ ಅಂತ ಜನ ಮಾತಾಡ್ತಾ ಇರೋದು. ನಾನು ಸಹ ಅದ್ರಲ್ಲಿ ಒಬ್ಬ ಪ್ರಜಾಪ್ರತಿನಿಧಿ ಬಳಿ ಸಹಕಾರ ಇರುತ್ತೆ. ನಾವು ಕೈ ಜೋಡಿಸಿ ಕೆಲಸ ಮಾಡಿ ಅಪರಾಧ ಕಡಿವಾಣ ಹಾಕ್ಲಿಕ್ಕೆ ನಾವು ಯಾವಾಗಲೂ ಸರಿ. ಶಾಲಾ ಮತ್ತು ಕಾಲೇಜುಗಳ ಸಂದರ್ಭ ಮತ್ತು ಪ್ರಾರಂಭವಾದ ಸಂದರ್ಭದಲ್ಲಿ ಕೆಲವೊಂದಷ್ಟು ಪುಡಿ ಪುಂಡ್ರಿರ್ತಾರೆ, ಗಾಡಿಗಳಲ್ಲಿ ವೀಲಿಂಗ್ ಮಾಡ್ಕೊಂಡು ಹೋಗುವಂಥದ್ದು, ಹುಡುಗಿರು ಹೋಗ್ತಾ ಇರೋ ಸಂದರ್ಭದಲ್ಲಿ ಅವ್ರ ಪಕ್ಕ ಹೋಗುವಂಥದ್ದು. ಅಂತವ್ರಿಗೆ ಆ ಟೈಮಲ್ಲಿ ಒಂದಷ್ಟು ಜನ ಪೊಲೀಸರನ್ನ ಹೆಚ್ಚಿಗೆ ಮಾಡ್ಬಿಟ್ಟು ಅಂತವ್ರನ್ನ ಬಂಧಿಸಿ ಒಂದು ಸ್ವಲ್ಪ ಆನೆಕಾಲಲ್ಲಿ ಮೆರವಣಿಗೆ ಮಾಡಿದ್ರೆ ಒಂದಷ್ಟು ಜನಕ್ಕೆ ಜಾಗೃತಿ ಮೂಡಬಹುದು ಅಂತ. ಅದನ್ನ ಅಪ್ಡೇಟ್ ಮಾಡ್ಕೊಂಡು ಹೋಗೋಣ. ಈ ವೆಹಿಕಲ್ಸ್ ಅಲ್ಲಿ ಸರ್ ಕರ್ಕಶ ಸೌಂಡ್ಗಳು ಮಾಡ್ಕೊಂಡು ಹೋಗ್ತಾರೆ, ಈ ಸೈಲೆನ್ಸ್ ಗಳೆಲ್ಲ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಸ್ವಲ್ಪ ಗಮನ ಇವ ಬಗ್ಗೆ ಅವರು ನಿಷ್ಪಕ್ಷವಾಗಿ ಹೇಳ್ತಾರೆ. ಅವ್ರಿಗೆ ಸಹಕಾರ ನಿವಾರಣೆ ಈ ಆನೇಕಲ್ ನಗರದಲ್ಲಿ ಆನೇಕಲ್ ಪೊಲೀಸ್ ವ್ಯಾಪ್ತಿಯಲ್ಲಿ ನಿಮ್ಮಿಂದ ಒಂದು ಕಾನೂನು ವ್ಯವಸ್ಥೆ ಇದೆ ಅಂತ ಜನ ಮಾತಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಈಗ ಒಂದು ವಾರದ ಎಲ್ಲಂದ್ರಲ್ಲಿ ಸ್ಕೂಲರ್ ಬೈಕ್ ಅಲ್ಲಿ ಅಲ್ಲಿ ಎಲ್ಲಂದ್ರೆ ಇರಲ್ಲ, ನೆಟ್ ಇದ್ರೆ ಬೋಲ್ಟ್ ಇರಲ್ಲ, ಆ ಗಾಡಿಗಳಲ್ಲಿ ಯಾವ್ದಾದ್ರೆ ಆಗಲ್ಲ. ಅದನ್ನೆಲ್ಲ ನೀವು ತಡೆ ಹಿಡಿದು ಒಂದು ಪೊಲೀಸ್ ಕರ್ತವ್ಯ ಏನು ಅನ್ನೋದು ಇತ್ತೀಚೆಗೆ ಬಿಚ್ಚಿಬಿಟ್ಟಿದ್ದಾರೆ. ಅದೇ ರೀತಿ ಮುಂದುವರಿತದ ಇಲ್ಲ ನೀವು ಸ್ವಲ್ಪ ಯಾಕಂದ್ರೆ ನೀವು ತಾಲೂಕಲ್ಲಿ ಸೇವೆ ಮಾಡಿದವರು, ಸಜ್ಜಾಪುರದಲ್ಲಿ ಸೇವೆ ಮಾಡಿದವರು, ಒಳ್ಳೊಳ್ಳೆ ಹೆಸರಿದೆ ನಿಮ್ದು. ಅದೇ ತರ ನಿಮ್ ಹೆಸರು ತಕ್ಕಂತವ್ರಿಗೆ ಇನ್ನು ಅದೇ ತರ ಸ್ವಲ್ಪ ಕಡಕ ಕೆಲಸ ಮಾಡ್ತೀರಾ ಇಲ್ಲ ಹಿಂದೇದಂತ ಸ್ಟ್ರೈಕ್ಗಳು ಪ್ರತಿಭಟನೆಗಳು ಈ ತರ ಅವಕಾಶ ಕೊಡ್ತೀರಾ? ಹಾಗೂ ಯುವಸೇವ ಆಪ್ ಅನ್ನೋದನ್ನ ಭಾರತ ದೇಶದ ಒಂದು ಸೂಪರ್ ಆಪ್ ಅಂತ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಇದರಲ್ಲಿ ಮೊದಲನೆಯದಾಗಿ 3 ಮಾತ್ರ ನಾನು ಪ್ರಥಮವಾಗಿ ಹೇಳ್ಕೊಡ್ತೇನೆ. ಈ ಒಂದು ಆಪ್ ಮುಖಾಂತರ ಇಡೀ ಭಾರತ ದೇಶದ ನಿರುದ್ಯೋಗಗಳಿಗೆ ನಾನು ಕೆಲಸವನ್ನು ಕೊಡುತ್ತೇನೆ, ಅಂದರೆ ಕೊಡಿಸುತ್ತೇನೆ ಈ ಆಪ್ ಮುಖಾಂತರ. ಇದು ಭಾರತ ದೇಶದ ಪ್ರತಿಯೊಂದು ಅಸಂಘಟಿತ ಕಾರ್ಮಿಕರ ಒಂದು ಜೀವ ಅಂತ ಕೂಡ ಇದನ್ನ ಹೇಳ್ಬೋದು. ನಮ್ಮ ದೇಶದ ಶಕ್ತಿ ಕೌಶಲ್ಯ ಅನ್ನೋದು ಸಾರ್ವಜನಿಕವಾಗಿ ಎಲ್ಲರ ಹತ್ರ ಯಾವ್ದಾದ್ರು ಒಂದು ಕೌಶಲ್ಯವನ್ನು ಪ್ರತಿಯೊಬ್ಬ ಮನುಷ್ಯ ಕಲ್ತಿರ್ತಾರೆ. ಅವ್ರು ಯಾವ್ದಾದ್ರು ಆಗಿರ್ಬೋದು, ಅಟ್ಲೀಸ್ಟ್ ಯಾವ್ದು ಮಾಡಿಲ್ಲ ಅಂದ್ರೆ ಇನ್ನೊಬ್ರು ಹೇಳಿ ಕೆಲಸ ಮಾಡುವಂತಹದ್ದಾದ್ರು ಅದನ್ನ ಕಲ್ತಿರ್ತಾರೆ. ಇಂತಹ ಒಂದು ವ್ಯಕ್ತಿಗಳನ್ನ ಈಗ ಇಷ್ಟು ದಿನ ನೀವು ನೋಡಿರ್ಬೋದು, ಸಹಜವಾಗಿ 100,000 ಆಪ್ಗಳನ್ನು ನೀವು ಮೊಬೈಲ್ಗಳಲ್ಲಿ ನೋಡಿದ್ದೇವೆ. ಆದ್ರೆ ಇದು ವಿಭಿನ್ನವಾದಂತಹ ಒಂದು ಮೊಬೈಲ್ ಆಪ್. ಇಲ್ಲಿ 2 ಬಗೆಯ ಆಪ್ಗಳಿದೆ. ಒಂದು ಯುವರ್ ಸೈವ ಅಂತ, ಇನ್ನೊಂದು ಯುವರ್ ಸೈವ ಪ್ರೊವೈಡರ್ ಅಂತ. 2 ಬಗೆಯ ಆಪ್ ಇದೆ. ಯುವರ್ ಸೈವ ಅನ್ನೋದು ಗ್ರಾಹಕರ ಆಪ್.
ಯಾರಿಗೆ ಸೇವೆ ಬೇಕಾಗಿದೆ ಅವರು ಇವರ ಸೇವೆಯಲ್ಲಿ ಇದನ್ನ ಹುಡುಕಿಕೊಳ್ಳಬಹುದು. ಯಾರು ಸೇವೆ ಸಲ್ಲಿಸಲು ಇಚ್ಛೆ ಇದ್ದಾರೆ ಅವರು ಇವರ ಸೇವಾ ಪ್ರೊವೈಡರ್ ನಲ್ಲಿ ರಿಜಿಸ್ಟರ್ ಆಗಿಕೊಳ್ಳುವುದು. ಇವರ ಸೇವಾ ಪ್ರೊವೈಡರ್ ನಲ್ಲಿ ರಿಜಿಸ್ಟರ್ ಆಗುವ ಪ್ರತಿಯೊಬ್ಬ ಕೌಶಲ್ಯಯುತ ಇರುವಂತಹ ಸ್ಕಿಲ್ ಇರುವಂತಹ ವ್ಯಕ್ತಿಗಳು ಅವರ ಪ್ರೊಫೈಲ್ ನಲ್ಲಿ ಅವರ ಒಂದು ಚಿತ್ರ ಅಂದ್ರೆ ಅವರ ಟೂಲ್ ಕಿಟ್ ಅಂತ ನಾವೇನ್ ಹೇಳ್ತೀವಿ, ಯಾವ ಕೆಲಸಗಾರ ಯಾವ ಟೂಲ್ ಅನ್ನು ಬಳಸುತ್ತಾರೆ ಅವರ ಒಂದು ಟೂಲ್ ಕಿಟ್ ಅನ್ನು ಅವರ ಜೊತೆಯಲ್ಲಿ ಇಟ್ಕೊಂಡು ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ಕೋನದಲ್ಲಿ ಯಾವುದೇ ಭಾಗದಲ್ಲಿ ಯಾವುದೇ ನಗರ ಪಟ್ಟಣ ಗ್ರಾಮೀಣ ಅಂದ್ರೆ ಟೈರ್ ಸಿಟಿಗಳು ಅಂತ ನಾವು ಹೇಳ್ತೀವಿ, ಹಳ್ಳಿ ಇರ್ಬೋದು ಪಟ್ಟಣ ಇರ್ಬೋದು ನಗರ ಇರ್ಬೋದು ಎಲ್ಲೇ ಇದ್ರು ಕೂಡ ಅವನ ಟೂಲ್ ಕಿಟ್ ಅವನ ಜೊತೆಯಲ್ಲಿದ್ದರೆ ಆ ಮನುಷ್ಯನನ್ನ ಅದು ಕಾಪಾಡುತ್ತೆ. ಅಂದ್ರೆ ಉದಾಹರಣೆಗೆ ನಾನೊಂದು 5 ಉದಾಹರಣೆಗಳು ಮಾತ್ರ ನಿಮಗೆ ಅರ್ಜೆಂಟ್ ಆಗಿ ಗೊತ್ತಾಗೋದಾಗ ನಾನು ಹೇಳ್ಬಿಡ್ತೀನಿ ನೋಡಿ. ಒಂದು ಮರ ಹತ್ತುವ ವ್ಯಕ್ತಿ, ಅದನ್ನ ಮರ ಹತ್ತುವ ವ್ಯಕ್ತಿಯನ್ನ ನೀವು ಕಣ್ಣಲ್ಲಿ ನೋಡು ಅಳೆಯೋದಕ್ಕಾಗೋದಿಲ್ಲ, ಅದಕ್ಕೆ ಯಾವುದೇ ಓದು ಬರವಣಿಗೆ ಸರ್ಟಿಫಿಕೇಟ್ ಇರಲ್ಲ, ಅದು ಅವನ ಕೌಶಲ್ಯ. ಇವನೊಬ್ಬ ಮರ ಹತ್ತಾನೆ ಅನ್ನೋದು ಅವ್ರ ಕೌಶಲ್ಯ. ಇನ್ನೊಬ್ರು ಮರ ಹತ್ತಿ ಅದನ್ನ ಕಟಾವು ಮಾಡುವಂತ ವ್ಯಕ್ತಿ, ಇನ್ನೊಬ್ಬ ಬಂದ್ಬಿಟ್ಟು ಒಂದು ವಿದ್ಯುತ್ ಕಂಬವನ್ನು ಏರಿ ಆ ವಿದ್ಯುತ್ ಕಂಬದಲ್ಲಿರುವಂತಹ ತಂತಿಗಳನ್ನು ಸರಿ ಮಾಡುವಂತಹ ವ್ಯಕ್ತಿ, ಇನ್ನೊಬ್ಬರು ಒಂದು ಗ್ರಾಮೀಣ ಭಾಗದಲ್ಲಿರುವಂತಹ ಒಂದು ವಾಟರ್ ಟ್ಯಾಂಕ್ ಇಂದ ಬರುವಂತಹ ಪೈಪ್ಗಳನ್ನು ರೆಡಿ ಮಾಡುವಂತ ವ್ಯಕ್ತಿ, ಇನ್ನೊಬ್ಬರು ಬಂದ್ಬಿಟ್ಟು ಒಂದು ಹಾವು ಹಿಡಿಯುವಂತ ವ್ಯಕ್ತಿ, ಇನ್ನೊಬ್ಬ ಬಂದ್ಬಿಟ್ಟು ಒಂದು ಬೀದಿ ಬದಿ ವ್ಯಾಪಾರಿ ಮಾಡುವಂತಹ ಅಡಿಗೆ ಪದಾರ್ಥಗಳು ಅಂದ್ರೆ ಆಹಾರ ಪದಾರ್ಥಗಳನ್ನ ಮಾಡುವಂತ ವ್ಯಕ್ತಿ. ಇಂತ ನೂರಾರು ಸಾವಿರಾರು ಕೌಶಲ್ಯಗಳುಳ್ಳಂತಹ ವ್ಯಕ್ತಿಗಳು. ಇವರೆಲ್ಲ ಯಾರು ಅಂದ್ರೆ ಈಗ ಉದಾಹರಣೆಗೆ ಒಂದು ಎಳ್ನೀರು ಮಾರೋರಿರ್ಬೋದು, ಇಲ್ಲ ಅಂತಂದ್ರೆ ಹೂ ಮಾರೋರಿರ್ಬೋದು, ಅಥವಾ ಯಾವ್ದಾದ್ರು ಒಂದು ವಾಹನ ಇಟ್ಕೊಂಡಿರ್ಬೋದು, ಇಲ್ಲ ಡ್ರೈವರ್ ಇರ್ಬೋದು, ಕೌಂಟರ್ಗೆ ಎಷ್ಟೆಷ್ಟು ರೀತಿಯ ಬಗೆಗಳಿದೆ. ನೀವು ಊಹಿಸಿಕೊಂಡಷ್ಟು ಸ್ಕಿಲ್ಗಳು ಏನೇನಿದೆ ಎಲ್ಲಾ ರೀತಿಯ ಸೇವೆಗಳು ಈ ಆಪ್ ಒಳಗಡೆ ಬರುತ್ತೆ. ಈ ಆಪ್ ನಲ್ಲಿ ನೀವು ಹುಡುಕಿದ್ರೆ ಯಾರಾದ್ರೂ ಯುವರ್ ಸೇವಾನ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅವರ ಸೇವೆಗಳನ್ನ ಹುಡುಕಿದಾಗ ಆ ನಿಯರ್ ಬೈ ಅಂದ್ರೆ 15 ನಿಮಿಷಗಳ ಅಂತರದಲ್ಲಿ ಈ ಆಪ್ ನಲ್ಲಿ ಜಿಯೋ ಫೆನ್ಸಿಂಗ್ ನಾವು ಮಾಡಿರ್ತೇವೆ. ಅಂದ್ರೆ ಯಾವುದೇ ಒಂದು ವ್ಯಕ್ತಿ ಸರ್ವಿಸ್ ಪ್ರೊವೈಡರ್ ಇರುವಂತಹ ಜಾಗದಿಂದ 15 ನಿಮಿಷಗಳ ಪ್ರಯಾಣದ ಅಂತರದಲ್ಲಿ ಅವರನ್ನು ನಾವು ಪಡುವಂತೆ ಮಾಡಿರುತ್ತೇವೆ. ಅಂದ್ರೆ ಇದನ್ನ ಆ ಒಂದು ಟೆಕ್ನಾಲಜಿನಲ್ಲಿ ಜಿಯೋ ಫೆನ್ಸಿಂಗ್ ಮಾಡಿ ಅವರು ಒಂದು ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ಕಾರ್ನರ್ ಅಲ್ಲಿ ಇದ್ರು ಕೂಡ ಅವರಿರುವಂತಹ ಜಾಗದಲ್ಲಿ ಅವರಿಗೆ ಬೇಕಾಗಿರುವಂತಹ ಕೆಲಸ ಅವ್ರನ್ನ ಕೈ ಬೀಸಿ ಕರೆಯುತ್ತದೆ. ಆಮೇಲೆ ಬೇಕಾಗಿರುವಂತಹ ಸೇವೆ ಅವರ ಡೋರ್ ಸ್ಟೆಪ್ ಗೆ ಒಂದು ಸೇವೆ ಸಿಗುತ್ತೆ. ಇದು 0% ಕಮಿಷನ್ ಇರುವಂತಹ, ಇದರಲ್ಲಿ ಯಾವುದೇ ಕಮಿಷನ್ ಅಥವಾ ಯಾವುದೇ ರೀತಿಯ ಒಂದು ಹಣ ಇದು ಅಂತದ್ದು ಏನು ಇರೋದಿಲ್ಲ. ಇಲ್ಲಿ ಕೊಡೋರು ತಗೊಳ್ಳೋರು ನೇರವಾಗಿ ಅವರವರ ವ್ಯಾಪಾರವನ್ನು ನೇರವಾಗಿ ಮಾಡ್ಕೊಳ್ತಾರೆ. ಗ್ರಾಹಕ ನೇರವಾಗಿ ಅವ್ರನ್ನ ಭೇಟಿ ಮಾಡ್ತಾರೆ. ಸರ್ವಿಸ್ ಕೊಡೋರು ನೇರವಾಗಿ ಗ್ರಾಹಕನಿಗೆ ಸರ್ವಿಸ್ ಕೊಡ್ತಾರೆ. ಆಮೇಲೆ ಅವರಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ಈ ವ್ಯವಸ್ಥೆ ರೂಪುಗೊಂಡಿದೆ. ಅದರಲ್ಲಿ ಹೆಂಗೆ ಅಂತ ನಾನು ಸ್ವಲ್ಪ ಹೇಗೆ ಅಂತ ಹೇಳ್ತೀನಿ ನೋಡಿ. ಈಗ ಒಬ್ಬ ಸೇವೆ ಬೇಕಾಗಿರುವಂತಹ ವ್ಯಕ್ತಿ ಮೊದಲು ಸೇವೆ ಪಡೆಯುವಂತಹ ವ್ಯಕ್ತಿಯನ್ನು ಸಂಪರ್ಕಿಸಿರುತ್ತದೆ. ಆ ಸೇವೆಯ ಸಂಪರ್ಕ ವ್ಯಕ್ತಿಯನ್ನ ಮೊದಲು ರಿಜಿಸ್ಟರ್ ಆಪಿನಲ್ಲಿ ಹುಡುಕೊಳ್ತಾನೆ. ಅಂದ್ರೆ ಈ ಯುವ ಸೇವಾ ಆಪ್ ನಲ್ಲಿ ಅವರ ಒಂದು ಪಾಪಪ್ ಆಗುತ್ತೆ. ಅಂದ್ರೆ ಈಗ ನಿಮ್ಗೆ ಓಲಾ ಊಬರ್ ರೀತಿಯಲ್ಲಿ ಆ ಸರೌಂಡಿಂಗ್ ಅಲ್ಲಿ 15 ನಿಮಿಷ ಅಂತರದಲ್ಲಿ ಈ ತರ ವ್ಯಕ್ತಿಗಳು ಅಲ್ಲಿ ಎಲ್ಲೆಲ್ಲಿ ಇದ್ದಾರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾರು ಹತ್ತಿರದಲ್ಲಿದ್ದಾರೆ, ಈಗ 2ನೇ ಬೀದಿಯಲ್ಲಿ ಇರ್ಬೋದು, 3ನೇ ಬೀದಿಯಲ್ಲಿ 100 ಮೀಟರ್ 500 ಮೀಟರ್ 10 ಕಿಲೋಮೀಟರ್ ದೂರದಲ್ಲಿ ಇರುವಂತನ್ನ ಯಾರು ಬೇಗ ಸಿಗುತ್ತೆ ಅಂತವ್ರನ್ನ ಹುಡುಕ್ತೀರಿ. ಇವತ್ತಿನ ದಿನ ಏನಾಗಿದೆ ಅಂತ ಹೇಳಿದ್ರೆ ಸ್ಕಿಲ್ ಅನ್ನೋ ಒಂದು ವ್ಯವಸ್ಥೆ ಏನಿದೆ, ಪ್ರತಿಯೊಂದು ಮನುಷ್ಯ ಕೂಡ ಇವತ್ತು ಸ್ಕಿಲ್ ಆಧಾರಿತವಾಗಿ ಎಲ್ಲಾ ಸ್ಕಿಲ್ ನ ಹೊಂದಿದ್ದು ಅವರಿಗೆ ಒಂದು ವೇದಿಕೆ ಇಲ್ಲ. ಅಂದ್ರೆ ನನಗೆ ಒಂದು ಸ್ಕಿಲ್ ಇದೆ, ಅದೇ ನನ್ನ ಅದನ್ನ ಸಾರ್ವಜನಿಕವಾಗಿ ತೋರಿಸ್ಕೊಳ್ಳೋದಕ್ಕೆ, ನಾನು ಅದನ್ನ ಹಣ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ನನ್ಗೆ ಯಾವ್ದು ಪ್ಲಾಟ್ಫಾರ್ಮ್ ಇರ್ಲಿಲ್ಲ ಅಂತ ನಾನು ಹೇಳ್ತೀನಿ. ಅಂದ್ರೆ ಯಾವ್ದಾದ್ರು ಒಂದು ಕೌಶಲ್ಯ ಇರುವ ವ್ಯಕ್ತಿ ಆ ಕೌಶಲ್ಯವನ್ನ ಡಿಜಿಟಲಿ ಅವರೊಂದು ಮೊಬೈಲ್ ನಲ್ಲಿ ಅದರಲ್ಲಿ ಅಪ್ಲೋಡ್ ಮಾಡಿ ಇಟ್ಕೊಂಡ್ರೆ ಆ ಒಂದು ವ್ಯಕ್ತಿ ಯಾವುದೇ ಜಾಗದಲ್ಲಿದ್ರು ಕೂಡ ಆದವ್ರನ್ನ ಆ ಸ್ಕಿಲ್ಗೆ ರಿಲೇಟೆಡ್ ಕೆಲಸಗಳು ಸಿಗ್ತಾ ಇರುತ್ತೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಯು ಒಂದು ಸ್ಕಿಲ್ ಆಧಾರಿತವಾಗಿ ಇರುವಂತಹ ವ್ಯಕ್ತಿ. ಇದು ನಮ್ಮ ಭಾರತದ ಶಕ್ತಿ. ನಾನೀಗ ನಮ್ಗೆ 5 ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ. ಒಂದು ಮರ ಹಚ್ಚುವವರು, ಇನ್ನೊಬ್ಬ ಲೈಟ್ ಕಂಬ ಹತ್ತೋರು, ಇನ್ನೊಬ್ಬ ಪೈಪ್ ರಿಪೇರಿ ಮಾಡೋರು, ಇನ್ನೊಬ್ರು ಹಾವಿಡಿಯೋರು, ಇನ್ನೊಬ್ರು ಯಾರೋ ಒಬ್ರು ಬಿಲ್ಡಿಂಗ್ ಡೆಮಾಲಿಷನ್ ಮಾಡೋರು. ಈಗ ನಾನು ಅದನ್ನ ಇನ್ನೊಂದು ರೀತಿಯಲ್ಲಿ ತಮ್ಗೆ ಹೇಳಕ್ಕೆ ಬಯಸ್ತೇನೆ. ಈ ಒಂದು ರೀತಿಯ ಜನರು ನಮ್ಮ ದೇಶದಲ್ಲಿ ಈ ಆಪ್ ಅಲ್ಲಿ 100 ಕೋಟಿ ಜನ ಈ ಆಪ್ ಅಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಾರೆ. ಅಂದ್ರೆ ಈ ಆಪ್ ನಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಈ ಒಂದು ಆಪ್ ನಲ್ಲಿ ರಿಜಿಸ್ಟರ್ ಆಗಲೇಬೇಕಾಗುತ್ತೆ. ಅದಕ್ಕೆ ಕಾರಣ ಕೂಡ ನಾನು ಈಗ ನಿಮಗೆ ತಿಳಿಸ್ತೀನಿ. ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದರಲ್ಲಿ ರಿಜಿಸ್ಟರ್ ಆದ ನಂತರ ಅವರೇನು ಹಣ ಸಂಪಾದನೆ ಮಾಡಬೇಕು ಅನ್ನೋದು ಇಲ್ಲಿ ಮಾನದಂಡ ಅಲ್ಲ. ಯಾಕಂದ್ರೆ ಕೆಲವರು ಹಣ ಸಂಪಾದನೆ ಮಾಡ್ಕೊಳ್ಳೋರು ಈಗ ದುಡಿತಾ ಇರೋದಕ್ಕಿಂತ 3 ಪಟ್ಟು ಜಾಸ್ತಿ ದುಡಿಬಹುದು. ಅಂದ್ರೆ ಈಗ 10,000 ದುಡಿತಾ ಇರುವಂತ ವ್ಯಕ್ತಿ ಮೇಲೆ 30,000 ದುಡಿಯೋದು ಗ್ಯಾರಂಟಿ ದುಡಿಬಹುದು. ಕಾರಣ ಏನು ಅಂತಂದ್ರೆ ಈಗ ಉದಾಹರಣೆಗೆ ಒಂದು ಡ್ರೈವರ್ ಒಬ್ಬರ ಹತ್ರ ಕೆಲಸ ಮಾಡಕ್ ಹೋದ್ರೆ ಅವ್ರಿಗೆ 20,000 20,000 15,000 ಇಲ್ಲ 30,000 ರೂಪಾಯಿಗೆ ಸಾಮಾನ್ಯವಾಗಿ ಒಂದು ಸ್ಯಾಲರಿ ಇರುತ್ತೆ. ಆದ್ರೆ ಇದರಲ್ಲಿ ಟೆಂಪರರಿ ಡ್ರೈವರ್ ಅಂತ ಇರ್ತಾರೆ. ಅವ್ರ ಸ್ಕಿಲ್ ಬಂದು ಡ್ರೈವರ್. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅದು ಡ್ರೈವಿಂಗ್ ಕೆಲ್ಸಕ್ಕೆ ಹೋಗಲ್ಲ, ಓನರ್
ಅವ್ರ ಓನರ್ ಇರಲ್ಲ, ಅವ್ರಿಗೆ ಕೆಲಸದವ್ರು ಇರಲ್ಲ. ಇನ್ಮೇಲೆ ಈ ವೃತ್ತಿ ಏನ್ ಮಾಡ್ತಾರೆ ಅಂತಂದ್ರೆ ಟೆಂಪರರಿ ಡ್ರೈವರ್ ಅಂತ ಹಾಕೊಂಡಾಗ ಆ ಒಂದು ಡ್ರೈವರ್ ಏನಾಗ್ತಾನೆ ಅಂತ ಪಾರ್ಟ್ ಟೈಮ್ ಡ್ರೈವರ್ ಆಗಿ ಹೋಗ್ತಾರೆ. ಈಗ ಉದಾಹರಣೆಗೆ ಯಾರಿಗೋ ಒಬ್ಬರಿಗೆ ಟ್ರೈನಿಂಗ್ ಹೋಗ್ಬೇಕಾದ್ರೆ ಒಂದ್ ದಿನಕ್ಕೆ ಅವ್ರು 2,000 ಕೂಡ ಚಾರ್ಜ್ ಮಾಡ್ಬೋದು, 3,000 ಚಾರ್ಜ್ ಮಾಡ್ಬೋದು. ಆ ತರ ಒಂದು ತಿಂಗಳಲ್ಲಿ ಒಂದು 10 ದಿನ ಹೋದ್ರು ಅವ್ರಿಗೆ ಅಟ್ಲೀಸ್ಟ್ ಒಂದು 30,000-40,000 ಬಂತು. ಅಕಸ್ಮಾತ್ ತಿಂಗಳೆಲ್ಲ ದುಡ್ರೆ ಅವ್ರು 1 ಲಕ್ಷ ಕೂಡ ದುಡ್ಡು ಇದೆ. ಇದರಲ್ಲಿ ಎಲ್ಲಾ ಸ್ಕಿಲ್ ವ್ಯಕ್ತಿಗಳು ಕೂಡ ಇವತ್ತಿನ ಸಂಪಾದನೆಗಿಂತ 3ರಿಂದ 4% ಒಂದು ಹಣ ಸಂಪಾದನೆ ಮಾಡುವಂತ ಒಂದು ಮಾರ್ಗ ಅದು ಡಿಜಿಟಲಿ ಇದರಲ್ಲಿ ನಾವು ತೋರಿಸ್ಕೊಟ್ಟಿದ್ರೆ ಅದನ್ನ ನಿಧಾನವಾಗಿ ಅದರೊಳಗಡೆ ಸ್ವಲ್ಪ ವ್ಯವಸ್ಥಿತವಾಗಿ ಆಪ್ ಅನ್ನು ಅರ್ಥ ಮಾಡ್ಕೊಂಡಲ್ಲಿ ಇದ್ರ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಯಾರು ಕೂಡ ನಮ್ಗೆ ಆಗೋದಿಲ್ಲ ಅನ್ನೋದಿಲ್ಲ, ಎಲ್ಲರೂ ಇದ್ರಲ್ಲಿ ಬರ್ಬೋದು, ಪ್ರತಿಯೊಬ್ಬ ಮನುಷ್ಯರು ಇದರಲ್ಲಿ ಸೇರ್ಬೋದು. ಆ ನಂತರ ಇದರಲ್ಲಿ ವಿಶೇಷವಾಗಿ ಇದರಿಂದ ದೇಶಕ್ಕೆ ಏನು ಒಳ್ಳೆ ಉಪಯೋಗ ಅನ್ನೋದು ಎರಡನೇದು. ಒಂದು ನಿರುದ್ಯೋಗ ಸಮಸ್ಯೆ ನಾನು ಪೂರ್ತಿಯಾಗಿ ಖಾಲಿ ಮಾಡ್ತೀನಿ. ಇದರಲ್ಲಿ ನಿರುದ್ಯೋಗ ಸಮಸ್ಯೆನ ನನ್ನ ಆಪ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎಂತವರಾದ್ರೂ ಬಂದು ನಾನು ನೇರವಾಗಿ ಪ್ರಶ್ನೆ ಕೇಳಿ ನನಗೆ ನೀವು ಕೆಲಸ ತೋರಿಸಿ ಅಂತ ನಾನು ಈಗಲೇ ತೋರ್ಸಕ್ಕೆ ರೆಡಿ ಇದ್ದೀನಿ. ಅವ್ರ ಕೆಲಸನ ನಾನು ಈ ಆಪ್ ಅಲ್ಲಿ ಇಲ್ಲೇ ಕೂತ್ಕೊಂಡು ಸಾಲ್ವ್ ಮಾಡ್ತೀನಿ. ಅವ್ರಿಗೆ ನಾನು ಕೆಲಸ ಕೊಡೋದಕ್ಕೆ 100ಕ್ಕೆ 100% ಗ್ಯಾರಂಟಿ ಇದೇ ಜಾಗದಲ್ಲಿ ಇಲ್ಲೇ ಕೂತ್ಕೊಂಡು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ನೀವು ಯಾವ್ದಾದ್ರು ಪರೀಕ್ಷೆ ಕೂಡ ಮಾಡಬಹುದು. ಒಂದು. ಎರಡನೇದು, ಈ ದೇಶದಲ್ಲಿ ಇವರಿಂದ ಏನು ಪ್ರಯೋಜನ ನೋಡಿ. ನಮ್ಮ ದೇಶದಲ್ಲಿ ಯಾವತ್ತಾದ್ರೂ ತುರ್ತು ಪರಿಸ್ಥಿತಿ ಉಂಟಾದಲ್ಲಿ ನಮ್ಮ ಆಪ್ ಅವತ್ತು ಯಾವುದೇ ವ್ಯಾವಹಾರಿಕವಾಗಿ ಇರೋದಿಲ್ಲ, ಅವತ್ತು ಅದನ್ನ ವಾಲಂಟಿಯರ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ. ಅಂದ್ರೆ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ಇಲ್ಲಿರುವಂತಹ ಎಲ್ಲಾ ಕೌಶಲ್ಯ ಇರುವ ವ್ಯಕ್ತಿಗಳು ಕೂಡ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಬಂದಾಗ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಂದಾಗ ಅವರವರ ಸೇವೆಗಳನ್ನು ಅವರವರ ಲೊಕೇಶನ್ ಅಲ್ಲಿ ಉಚಿತವಾಗಿ ಮಾಡ್ಕೊಳ್ಳುವಂಥದ್ದು. ಹಾಗೆ ಏನಾಗುತ್ತೆ ಅಂತಂದ್ರೆ ಉದಾಹರಣೆಗೆ ನಾನು ನಿಮ್ಗೊಂದು ಬೋರ್ಡ್ ಅಲ್ಲಿ ತೋರಿಸಿದೆ, ನಮ್ಮ ದೇಶದ ಸೈನಿಕನ ಆತ್ಮಸ್ಥೈರ್ಯ ಹೆಚ್ಚಿಸುವ ಕಾರ್ಯಕ್ರಮ. ಈಗ ಉದಾಹರಣೆಗೆ ನಾವೀಗ ಈ ಆನೆಕಲ್ಲಲ್ಲಿ ಇದ್ದೀರಿ, ಇಲ್ಲಿ ಯಾವುದೋ ಒಂದು ನ್ಯಾಚುರಲ್ ಕೆಲಾಮಿಟೀಸ್ ಆಯ್ತು, ಇಲ್ಲ ಅಂತಂದ್ರೆ ಏನೋ ಒಂದು ವಾರ್ ಆಯ್ತು, ಒಂದು ಬಾಂಬ್ ಬೀಳ್ತು, ಏನೋ ಒಂದು ಆದಂತ ಟೈಮಲ್ಲಿ ಇಲ್ಲಿ 100,000 ಜನ 1,000 ಜನ ನೋವು ಆಗೋ ಸಮಯದಲ್ಲಿ ಇಲ್ಲಿರುವಂತಹ ಆರಕ್ಷಕರಾಗಲಿ, NDRF ಇರ್ಬೋದು, ಇನ್ನೊಂದು ಇರ್ಬೋದು, ಕಳೆದ ಒಂದು 50 ಜನ ಇರ್ಬೋದು. ಆದ್ರೆ ಇಲ್ಲಿರುವಂತಹ ಸಮಸ್ಯೆ 100, 200, 1,000 ಜನಗಳಿಗೆ ಮುಟ್ಟದಲ್ಲಿ ಅವ್ರನ್ನ ಆ ಕ್ಷಣದಲ್ಲಿ ಕಾಪಾಡೋದಕ್ಕೆ ಈ ಒಂದು ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ಆ ಒಂದು ವ್ಯವಸ್ಥೆ ಸಾಕಾಗೋದಿಲ್ಲ. ಅಂತ ಟೈಮಲ್ಲಿ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಈ ಆಪ್ ಅಲ್ಲಿರೋ ಪ್ರತಿಯೊಬ್ಬ ಪ್ರೊವೈಡರ್ಗಳನ್ನ ನಾವು ಅಲ್ಲಿ ಪಾಪಪ್ ಮಾಡ್ತೀವಿ. ಅಲ್ಲಿರುವಂತಹ ನಿಮ್ ಕೆಲಸಗಳನ್ನ ನೀವು ಸಪೋರ್ಟ್ ಮಾಡಿ. ಆವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿರುವಂತಹ ವ್ಯಕ್ತಿಗಳು ಆ ಮನೆಯಲ್ಲಿ ಅಲ್ಲಿರುವಂತಹ ಅವರವರ ಎಕ್ಸ್ಪರ್ಟ್ಸ್ ನ ಮಾಡ್ಕೊಳ್ತಾರೆ. ಈಗ ಏನಾಗುತ್ತೆ ಅಂತಂದ್ರೆ ಒಂದು ನಾನು ತಗೊಂಡ್ಬರ್ತೀನಿ, ನಮ್ಮ ಭಾರತ ದೇಶದ ಯಾವುದೋ ಒಂದು ಗಡಿನಲ್ಲಿ ಒಬ್ಬ ಸೈನಿಕರು ಹೋರಾಟದಲ್ಲಿರುವಾಗ ಆ ಒಂದು ಟೈಮಲ್ಲಿ ಅವರಿಗೆ ಒಂದು ನ್ಯೂಸ್ ಏನಾದ್ರು ನಿಮ್ಮ ಒಂದು ಆನೆಕಲ್ಲೋ ಇಲ್ಲ ಬೆಂಗಳೂರಲ್ಲಿ ಎಲ್ಲೋ ಒಂದು ಹತ್ರ ಈ ತರ ಅವಘಡ ಆಗಿದೆ ಅನ್ನೋವಾಗ ಮೊದಲು ಆ ಸೈನಿಕನ ಆತ್ಮಸ್ಥೈರ್ಯ ಕುಗ್ಗುತ್ತೆ. ಕಾರಣ ಏನು ಅಂತಂದ್ರೆ ಅವರ ಒಂದು ಮನೆಯಲ್ಲಿರುವಂತವರ ಮಕ್ಕಳು, ತಾಯಿ, ಹೆಂಡತಿ ಇಂಥ ಒಂದು ಕುಟುಂಬದ ಒಂದು ಪ್ರೀತಿಗೆ ಒಳಪಟ್ಟು ಅವರ ಒಂದು ಮನಸ್ಸು ಕುಗ್ಗಿದಾಗ ಅವರು ಅಲ್ಲಿ ಯುದ್ಧ ಭೂಮಿನಲ್ಲಿ ಅವರ ಒಂದು ಹೋರಾಟದ ಇದು ಅಷ್ಟೊಂದು ಏನು ಎಫೆಕ್ಟಿವ್ ಆಗಿ ಇರಲ್ಲ. ಆವಾಗ ಏನಾಗುತ್ತೆ ಅಂತಂದ್ರೆ ಅವರು ವಿಲ್ ಪವರ್ ಕಡಿಮೆ ಆಗಿ ಅವರ ಒಂದು ಮಾನಸಿಕವಾಗಿ ಅವರೇನೋ ಕುಗ್ಗು ಹೋಗ್ತಾರೆ. ಅದಾಗಬಾರ್ದು ಅಂತಂದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಸಮಯದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ವಾರ್ ಟೈಮ್ ಅಲ್ಲಿ ನ್ಯಾಚುರಲ್ ಕೆಲಾಮಿಟೀಸ್ ಇರೋ ಟೈಮ್ ಅಲ್ಲಿ ಏನೇ ತೊಂದರೆಗಳಾದ್ರೂ ಕೂಡ ಅಲ್ಲಿ ಈ ತರ ಯುವ ಸೇವಾ ಪ್ರೊವೈಡರ್ಸ್ ಅನ್ನೋ ಒಂದು ವಾಲಂಟಿಯರ್ಸ್ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾದ್ರೆ ಅಟ್ಲೀಸ್ಟ್ ಒಂದು 10% ಅವರು ರೀಬೂಸ್ಟ್ ಆಗಿ ಇಲ್ಲ ನನ್ನ ಮನೆ ಕಾಪಾಡೋಕೆ ಪ್ರತಿಯೊಬ್ಬ ಪ್ರಜೆಯು ಈ ದೇಶದ ಎಲ್ಲಾರು ಸಾಮಾನ್ಯವಾಗಿ ಇರುವಂತ ನಾವು ನೀವು ಎಲ್ಲಾ ಕೂಡ ಈ ಒಂದು ಯುವ ಸೇವಾ ಪ್ರೊವೈಡರ್ ಅಲ್ಲಿ ರಿಜಿಸ್ಟರ್ ಆಗಿ ಇಟ್ಕೊಂಡಾಗ ಸೇವೆ ಬೇಕಾಗಿದ್ದಾಗ ಹಣ ಬೇಕಾಗಿರೋದು ಹಣ ಸಂಪಾದನೆ ಮಾಡ್ಬೋದು. ಹಣ ಸಂಪಾದನೆ ಬೇಡ ಅನ್ನೋರು ಎಮರ್ಜೆನ್ಸಿ ಟೈಮಲ್ಲಿ ಅದನ್ನ ದೇಶ ಸೇವೆಗೆ ಉಪಯೋಗಿಸಬಹುದು. ಈ ಒಂದು ಕಾರ್ಯಕ್ರಮನ ಭಾರತ ದೇಶದಾದ್ಯಂತ ನಾನು ತರ್ತಾ ಇದ್ದೀನಿ. ಇಡೀ ಭಾರತ ದೇಶದಲ್ಲಿ ಇದನ್ನ ನಾನು ತಗೊಂಡ್ಬಂದು ಭಾರತ ದೇಶಾದ್ಯಂತ ಈ ದೇಶನ ವಿಶ್ವದಲ್ಲೇ ಒಂದು ಸ್ಟ್ರಾಂಗ್ ಕಂಟ್ರಿಯಾಗಿ ಮಾಡೋದಕ್ಕೆ ಈ ಒಂದು ಆಪ್ ಪ್ರಯತ್ನ ಪಡುತ್ತೆ. ಅದಕ್ಕೋಸ್ಕರ ಇವತ್ತು ಮೊದಲನೇದಾಗಿ ಇವತ್ತು ಇಲ್ಲಿಂದ ಯಾಕೆ ಶುರು ಮಾಡಿದ್ದೆ ಅಂತಂದ್ರೆ ಇವತ್ತನ್ನ ನಾನು ಈ ಒಂದು ಆನೇಕಲ್ ತಾಲೂಕಿನಾಗಿ ವ್ಯಕ್ತಿ ಆಗಿದ್ದು ಈ ಒಂದು ಆನೇಕಲ್ ತಾಲೂಕಲ್ಲಿ ಹುಟ್ಟಿ ಇದಕ್ಕೋಸ್ಕರ ಇದನ್ನ ಒಂದು 10 ವರ್ಷದಿಂದ ಇದನ್ನ ಒಂದು ಅನ್ವೇಷಣೆ ಮಾಡಿ ಇದರಲ್ಲಿರೋ ಸಮಸ್ಯೆಗಳು ಏನಾಗುತ್ತೆ ಎಲ್ಲಾಗುತ್ತೆ ಅನ್ನೋದನ್ನೆಲ್ಲ ಕೂಲಂಕಷವಾಗಿ ಪರಿಶೀಲನೆ ಮಾಡಿದ್ದೀರಿ. ಈ ಒಂದು ಪ್ರೊವೈಡರ್ ಆಪ್ ನಲ್ಲಿ ಸಾಕಷ್ಟು ಚಾಲೆಂಜ್ಗಳು ಕೂಡ ಇರುತ್ತೆ. ಯಾಕಂತಂದ್ರೆ ಈ ಜನಗಳೆಲ್ಲಾರು ನಾವು ಅನ್ಬೋರ್ಡ್ ಮಾಡುವಾಗ ಈ ಜನಗಳನ್ನೆಲ್ಲಾರು ಒಬ್ರಿಗೊಬ್ರು ಕನೆಕ್ಟ್ ಮಾಡುವಾಗ ಆ ಒಂದು ಮನೆಗೆ ಹೋಗೋ ಟೈಮಲ್ಲಿ ಏನಾದ್ರು ಕ್ರೈಮ್ಗಳು ನಡೆಯಬಾರದು ಅನ್ನೋದಕ್ಕೋಸ್ಕರ ಕೂಡ ನಾವು ಇದರಲ್ಲಿ ತಗೊಂಡಿದ್ದೀವಿ. ಹೇಗೆ ಅಂತ ಹೇಳಿದ್ರೆ ಇಂಡೋರ್ ಸರ್ವಿಸ್, ಔಟ್ಡೋರ್ ಸರ್ವಿಸ್ ಅಂತ ಇರುತ್ತೆ. ಇಂಡೋರ್ ಸರ್ವಿಸ್ಗೆಲ್ಲಾರ್ಗು ನಾನು ಬಾಡಿ ಕ್ಯಾಮ್ ಹಾಕಿ ಕೊಡಿಸ್ತೀವಿ. ಪ್ರತಿಯೊಬ್ಬ ಇಂಡೋರ್ ಸರ್ವಿಸ್ ಮಾಡೋರ್ಗು ಒಂದು ಬಾಡಿ ಕ್ಯಾಮ್ ಇರುತ್ತೆ. ಯಾಕಂತಂದ್ರೆ ಮನೆ ಒಳಗಡೆ ಮಹಿಳೆಯರು ಮಕ್ಕಳು ಯಾರಾದ್ರೂ ಇದ್ದಾಗ ಕೂಡ ಅವರ ಸೇಫ್ಟಿಗೋಸ್ಕರ ಏನ್ ಮಾಡ್ತಿದ್ರೆ ಒಂದು ಬಾಡಿ ಕ್ಯಾಮ್ ಮಾಡಿ ಯಾವುದೇ ಮನೆ ಒಳಗಡೆ ಹೋಗಿ ಸೇವೆ ಮಾಡುವಂತವ್ರು ಒಂದು ಬಾಡಿ ಕ್ಯಾಮ್ ಮುಖಾಂತರ ಒಳಗಡೆ ಹೋಗ್ಬೇಕಾಗುತ್ತೆ. ಔಟ್ಸೈಡ್ ಇರುವಂತವ್ರಿಗೆ ಅದು ಅವಶ್ಯಕತೆ ಇಲ್ಲ. ಈ ತರದನ್ನ ನಾವು ಮಾಡ್ತೀವಿ. ಈಗ ಎಮರ್ಜೆನ್ಸಿ ಟೈಮ್ ಅಲ್ಲಿ ಇವ್ರ ಪಾತ್ರಗಳನ್ನ ನಾನು ಚಿಕ್ಕದಾಗಿ ಹೇಳ್ತೀನಿ. ಈ ಒಂದು ಗ್ರಾಮದಲ್ಲಿ ಎಲ್ಲಾದ್ರೂ ಒಂದು ಮರ ಬಿದ್ದಿದ್ರೆ ನಾರ್ಮಲ್ ಡೇಸ್ ಅಲ್ಲಿ ನಾವು ಮರ ಕಟ್ ಮಾಡೋ ವ್ಯಕ್ತಿನ ನಾವು ಕಾಸು ಕೊಟ್ಟು ಇಲ್ಲಿ
ಕೆಲಸ ಮಾಡಿಸ್ಕೊಂಡಿರ್ತೀರಿ. ಅದೇ ಒಂದು ತಂತಿ ರಿಪೇರಿ ಮಾಡುವಂತ ದುಡ್ಡು ಕೊಟ್ಟು ಮಾಡಿರ್ತೀರಿ. ಎಮರ್ಜೆನ್ಸಿ ಟೈಮಲ್ಲಿ ಇವರೆಲ್ಲರೂ ಕೂಡ ಇದೆಲ್ಲ ಅವರ ಸೇವೆಗಳನ್ನ ಸಲ್ಲಿಸಿದಾಗ ರಾಷ್ಟ್ರದ ಯಾವುದೇ ಒಂದು ಸಂಸ್ಥೆ ಇವ್ರು ಬಂದು ಅವ್ರನ್ನ ಕಾಪಾಡೋದಕ್ಕೋಸ್ಕರ ಮೊದಲಾಗಿ ಇಲ್ಲಿರೋರೇ ಅವರವ್ರನ್ನ ಕಾಪಾಡ್ಕೊಂಡ್ಬಿಡ್ತಾರೆ. ಉದಾಹರಣೆಗೆ ಪಕ್ಕದ ಮನೆಯಲ್ಲಿ ಯಾವುದೋ ಒಂದು ಮನೆ ಕುಸಿದೋಗಿದೆ, ಒಂದು 6 ತಿಂಗಳ ಮಗು ಬಸ್ಕೊಟ್ಟಿದೆ, ಈ ಮನೆಯಲ್ಲಿ 3-4 ಜನ ಇದ್ದಾರೆ. ಆದ್ರೆ ಇವತ್ತು ವಾಡಿಕೆ ಏನು ಅಂದ್ರೆ ಎಲ್ಲರೂ ಪೊಲೀಸರು ಫೋನ್ ಮಾಡೋದ್ ಬಿಟ್ರೆ ಅವ್ರೋಗಿ ಯಾರು ಕೈ ಹಾಕೋದಿಲ್ಲ. ಆದ್ರೆ ಇದ್ರಲ್ಲಿ ಹಂಗಿಲ್ಲ. ಪ್ರತಿಯೊಬ್ರು ಕೂಡ ಅವ್ರು ನಮ್ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅವರವ್ರದ ಒಂದು ಜವಾಬ್ದಾರಿನ ತಗೊಂಡು ಆ ಟೈಮಲ್ಲಿ ಅದ್ರೊಳಗಡೆ ಹೋಗ್ತಾರೆ, ಅಲ್ಲಿರೋ ಜನನ ಕಾಪಾಡ್ತಾರೆ. ಸರ್ಕಾರ ಬಂದಾಗ, ಸರ್ಕಾರದ ಒಂದು ಅಧಿಕಾರಿಗಳು ಬಂದಾಗ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಆದ್ರೆ ಸರ್ಕಾರದ ಒಂದು ತುರ್ತು ಪರಿಸ್ಥಿತಿನಲ್ಲಿ ಇವರೇ ಒಂದು ಈ ದೇಶದ ಶಕ್ತಿಯಾಗಿ ಮಾರ್ಪಡ್ತಾರೆ. ಅದಕ್ಕೋಸ್ಕರ ಇವನ್ನೆಲ್ಲನೂ ಡಿಜಿಟಲಿ ಈ ಆಪ್ ಅಲ್ಲಿ ತರೋದು ನಮ್ಮ ಉದ್ದೇಶ. ಈ ದೇಶದ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಕೆಲಸ ಇಲ್ಲ ಅಂತ ಯಾರು ಇರಬಾರ್ದು. ಪ್ರತಿಯೊಂದು ನಮ್ಮ ದೇಶದ ಪ್ರತಿಯೊಂದು ಪ್ರಜೆಯು ಶಕ್ತಿ, ಪ್ರತಿಯೊಂದು ಪ್ರಜೆಯು ಕೌಶಲ್ಯ ಇರುವಂತ ವ್ಯಕ್ತಿ. ಆದ್ರೆ ಅವರಿಗೆ ಬೇಕಾಗಿರೋ ಒಂದು ವೇದಿಕೆ ಇರಲಿಲ್ಲ. ಇವತ್ತಿಂದ ಆ ವೇದಿಕೆಯನ್ನ ನಾವು ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ಬೇರೆ ಈ ಆಪ್ ನಲ್ಲಿ ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಪಡ್ಕೊಳ್ಳೋ ಲಾಭಗಳಲ್ಲಿ, ನೀವು ಪಡ್ಕೊಳ್ಳೋ ವ್ಯವಹಾರಗಳಲ್ಲಿ ಪ್ರೊವೈಡರ್ಗಳಿಗೆ ಯಾವುದೇ ಕಮಿಷನ್ ಇಲ್ಲ. ಇದರಲ್ಲಿ ಯಾವ ರೀತಿ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ, ಆಪ್ ನ ಯಾರು ಗ್ರಾಹಕರಿದ್ದಾರೆ ಆ ಗ್ರಾಹಕರು ಈಗ ಉದಾಹರಣೆಗೆ ಒಬ್ಬರನ್ನ ಕಾರ್ಪೆಂಟರ್ನ ಇಲ್ಲ ಅಂದ್ರೆ ಯಾರೋ ಒಬ್ಬರನ್ನ ಹುಡುಕ್ಬೇಕಾದಾಗ ಅವ್ರನ್ನ ಹುಡುಕೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಆಪ್ ನ ಅಂದ್ರೆ ಸರ್ವಿಸ್ ಯಾರು ಗ್ರಾಹಕ ಇದ್ದಾರೆ, ಸರ್ವಿಸ್ ಪ್ರೊವೈಡರ್ ಮತ್ತೆ ಸೇವಾ ಅಂತಿದೆ. ಆ ಸೇವಾವನ್ನು ಆಪ್ ನ ಯಾರು ಉಪಯೋಗಿಸ್ತಾರೆ ಅವರು 15 ರೂಪಾಯಿ ಒಂದ್ಸಾರಿ ಕೊಟ್ಬಿಟ್ರೆ, ಆ 15 ರೂಪಾಯಿ ಏನಕ್ಕೋಸ್ಕರ ಅಂದ್ರೆ ಟೆಕ್ನಾಲಜಿ ಮೇಂಟೈನ್ ಮಾಡೋದಕ್ಕೋಸ್ಕರ 15 ರೂಪಾಯಿ ಅಷ್ಟು ಬಿಟ್ರೆ ಅವ್ರಿಗೆ ಅವಾಗ 15 ರೂಪಾಯಿಗೆ ನಿಮ್ಗೆ 50 ಜನ ಪ್ರೊವೈಡರ್ ಅನ್ನ ತೋರಿಸ್ಬಿಡುತ್ತೆ ನಿಮ್ ಸುತ್ತಮುತ್ತ. 55 ಜನರಲ್ಲಿ ನೀವು ಯಾರ ಹತ್ರ ಆದ್ರೂ ಕನೆಕ್ಟ್ ಮಾಡ್ಕೊಳ್ಳಿ, ನೀವು ಯಾರನ್ನಾದ್ರೂ ಕರ್ಕೊಳ್ಳಿ, ನೀವು ಯಾರನ್ನಾದ್ರೂ ಬಿಸ್ನೆಸ್ ಮಾಡ್ಕೊಳ್ಳಿ, ಯಾರ ಹತ್ರ ಆದ್ರೂ ಕೆಲಸ ಮಾಡ್ಕೊಳ್ಳಿ. ಆಮೇಲೆ ಎಲ್ಲಾ ತೀರ್ಮಾನ ಅಂತಿಮ ಅಂದ್ರೆ ಯಾರು ಸೇವಾ ಮತ್ತೆ ಗ್ರಾಹಕ ಇವರಿಬ್ಬರೇ. ಇಷ್ಟ ದಿನ ಏನಾಗಿದೆ, ಎಲ್ಲಾ ಆಪ್ಗಳು ಕೂಡ ಪಾಪ ಗ್ರಾಹಕರು ಮತ್ತೆ ಸೇವಾಕರ್ತರ ಮಧ್ಯದಲ್ಲಿ ಕಮಿಷನ್ ಇಟ್ಕೊಂಡು ಅವ್ರ ಹತ್ರ 20-30% ಯಾವ್ದಾದ್ರು ರೂಪದಲ್ಲಿ ಅವರಿಗೆ ಒಂದು ದುಡ್ಡು ವಸೂಲಿ ಮಾಡುವಂತ ಕಾರ್ಯಕ್ರಮನ ಇಷ್ಟು ದಿನದಿಂದ ಮಾಡಿದ್ದ ಆಪ್ಗಳು ಇದೆ. ಈಗ ಭಾರತ ದೇಶದಲ್ಲಿ ಮಾಡ್ತಾ ಇರೋ ಎಲ್ಲಾ ಆಪ್ಗಳು ಕೂಡ ಕಮಿಷನ್ ಆಧಾರದಲ್ಲೇ ನಡೀತಾ ಇದೆ, ಅಥವಾ ಯಾವುದೋ ಒಂದು ವಾಮ ಮಾರ್ಗದಲ್ಲಿ ಅವ್ರನ್ನ ಹಣ ಗೆಲ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಆ ರೀತಿ ಒಂದೇ ಒಂದು ಪೈಸಾ ಕೂಡ ಯಾರ ಹತ್ರ ನಮ್ಮ ಪ್ರೊವೈಡರ್ ಹತ್ರ 1 ಪೈಸಾ ಕೂಡ ಹಣ ಕೊಡಂಗಿಲ್ಲ, ಯಾರು ತಗೊಳಂಗಿಲ್ಲ. ಅವರು ಕೂಡ ಸೀದಾ ಇದನ್ನ ಅಪ್ಲೋಡ್ ಮಾಡ್ಕೊಳ್ಳೋದು ಅಂದ್ರೆ ಇದೆಲ್ಲ ನಾವು ಅದನ್ನ ಆಪ್ ಅವರು ಡೌನ್ಲೋಡ್ ಮಾಡಿ. ಇಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಒಂದು ಎಲ್ಲ ಅಸಂಘಟಿತ ಕಾರ್ಮಿಕರು ಈಗ ಬೀದಿ ಬಂದಿ ಕೆಲಸ ಮಾಡಿರ್ಬೋದು, ಕೂಲಿ ಕೆಲಸ ಮಾಡಿರೋದು, ಇಲ್ಲಿರುವಂತ ಎಲ್ಲಾ ಜನರು ಕೂಡ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಕಾರಣ ಏನಂತಂದ್ರೆ ಅವ್ರು ಅಷ್ಟೊಂದು ಓದು ಬರಹದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ತಾರೆ, ಟೆಕ್ನಾಲಜಿ ಬಗ್ಗೆ ಕಡಿಮೆ ಇರೋದ್ರಿಂದ ಅವರ ಮಕ್ಕಳು ಅಥವಾ ಪಕ್ಕದಲ್ಲಿರುವಂತಹ ಬೇರೆ ಯಾವುದೇ ಒಂದು ಸಂಘಟನೆಗಳು, ಅಲ್ಲಿರುವಂತಹ ಒಂದು ರಾಜಕೀಯ ಶಕ್ತಿಗಳು, ಅವರ ಒಂದು ನಾಯಕರುಗಳು ಅವರವರು ಆ ಒಂದು ಭಾಗದಲ್ಲಿ ಅವರವರ ಏರಿಯಾದಲ್ಲಿ ಅವರವರ ಜನಗಳನ್ನ ಗುರುತಿಸಿ ಈ ಆಪ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಲ್ಲಿ ಅವರ ಜೀವನ ಮಟ್ಟವನ್ನು ಮೇಲಕ್ಕೆ ಎತ್ತೋದ್ರಲ್ಲಿ ಎಲ್ಲಾರು ಪಾತ್ರ ಕೂಡ ಇರುತ್ತೆ. ಇದೊಂದು ದೇಶ ಕಟ್ಟೋ ಕಾರ್ಯಕ್ರಮ ಅಂತ ನಾನು ಹೇಳಕ್ ಬಯಸ್ತೇನೆ.